ಪೋಕ್ಸೋ ಹಗರಣದ ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ದೇವರು ಎಲ್ಲವನ್ನೂ ಕೂಡ ನೋಡ್ತಾ ಇರ್ತಾನೆ. ಜನರು ಬಿಟ್ಟು ನಾವು ಇರುವುದಿಲ್ಲ. ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡಲಾಗ್ತದೆ. 99 ತಪ್ಪು ಮಾಡೋ ತನಕ ಸುಮ್ಮನೆ ಇರ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ. ಅವ್ರ ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ವೀಕ್ಷಕರೇ, ಬಿಜೆಪಿಯಲ್ಲಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ವೇದಿಕೆ ರೆಡಿಯಾಗಿದೆ. ಈ BS ಯಡಿಯೂರಪ್ಪ ಅವರ ವಿರೋಧಿಗಳು ಅಂತ ಕರ್ನಾಟಕದಲ್ಲಿ ಮೊದಲಿಂದ ಯಾರೆಲ್ಲ ಇದ್ರಲ್ಲ, ಅನಂತಕುಮಾರ್ ಆದಿಯಾಗಿ, BL ಸಂತೋಷ್ ಅವರ ಆದಿಯಾಗಿ, ಯಾವ್ಯಾವ ನಾಯಕರು ಯಡಿಯೂರಪ್ಪ ಅವ್ರನ್ನ ವಿರೋಧ ಮಾಡಿಕೊಂಡು ಬರ್ತಾ ಇದ್ರು ಮೊದಲಿಂದ, ಅವರೆಲ್ಲರೂ ಯಡಿಯೂರಪ್ಪನವರ ನಂತರ ವಿಜಯೇಂದ್ರ ಬಿಜೆಪಿ ಅಧ್ಯಕ್ಷರಾದ ಮೇಲೆ ವಿಜಯೇಂದ್ರ ಅವರನ್ನು ಕೂಡ ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ BS ಯಡಿಯೂರಪ್ಪ ಟೀಮ್ ಒಂದಾದ್ರೆ ಮತ್ತೊಂದು ಟೀಮ್ BSY ವಿರೋಧಿ ಟೀಮ್, ಅದು ನಾಯಕತ್ವ ಬದಲಾಗ್ತಾ ಇತ್ತು ಆವಾಗ. ಆದ್ರೆ ಈಗ ವಿಜಯೇಂದ್ರ ಅಧ್ಯಕ್ಷರಾದ ಮೇಲೆ ಆ BS ಯಡಿಯೂರಪ್ಪ ವಿರೋಧಿ ಟೀಮ್ನ ನೇತೃತ್ವವನ್ನು ವಹಿಸಿಕೊಂಡಿದ್ದು ಯತ್ನಾಳ್, ಬಸನಗೌಡ ಪಾಟೀಲ್ ಯತ್ನಾಳ್, ವಿಜಯಪುರದ ಶಾಸಕರು. ವೀಕ್ಷಕರೇ, ವಿಜಯೇಂದ್ರ ಯಾವಾಗ ಕರ್ನಾಟಕದ ಬಿಜೆಪಿ ಅಧ್ಯಕ್ಷರಾಗ್ತಾರೋ ಅಲ್ಲಿಂದ ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು, ಯಡಿಯೂರಪ್ಪನವರ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ತಮ್ಮ ನಾಲ್ಗೆಯನ್ನು ಹರಿಬಿಟ್ಟಿದ್ದಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕಠಿಣ ಶಬ್ದಗಳಲ್ಲಿ ಯಡಿಯೂರಪ್ಪ ಮತ್ತು ಪುತ್ರ ವಿಜಯೇಂದ್ರ ಅವರನ್ನ ನಿಂದಿಸ್ತಾ ಇದ್ದಾರೆ. ಇದರಿಂದ ರೊಚ್ಚಿಗೆದ್ದಂತ BSY ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು. ಪರಿಣಾಮ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಸಸ್ಪೆಂಡ್ ಮಾಡಲಾಗಿತ್ತು. ಯತ್ನಾಳ್ ಈಗ ಬಿಜೆಪಿಯಲ್ಲಿಲ್ಲ, ಆದರೂ ಕೂಡ ಬಿಜೆಪಿಯಲ್ಲಿ ಯತ್ನಾಳ್ ಹವಾ ಜೋರಾಗಿದೆ. ನೀವು ಇದೇ ಯಡಿಯೂರಪ್ಪ ಕುಟುಂಬವನ್ನು ಏನಾದರೂ ನೇತೃತ್ವ ಕೊಟ್ಟರೆ ಭಾರತೀಯ ಜನತಾ ಪಾರ್ಟಿ ಹೀನಾಯವಾಗಿ ಕರ್ನಾಟಕದಲ್ಲಿ ಸೋಲ್ತಾರೆ. 100ನೇ ತಪ್ಪು ಮಾಡಿದಾಗ ಏನು ಶಿಕ್ಷೆ ಆಗಬೇಕು ಅದು ಹಾಗೇ ಆಗ್ತದೆ. ಅಂದರೆ ನೀವು ಕೇಂದ್ರ ಹೈಕಮಾಂಡು ಇಂಥ ಭ್ರಷ್ಟ ಕುಟುಂಬಕ್ಕೆ ನೀವು ಹಸಿರು ನಿಶಾನೆ ಕೊಟ್ಟರೆ ನಾನು ಉಚ್ಚಾಟನೆ ಮಾಡೋದ್ರ ಮೂಲಕ.